ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 23 ಫೆಬ್ರವರಿ 2025ರಂದು KPCA ಮೂಲಕ ಗ್ರೂಪ್ ಬಿ ಈ ಒಂದು ಹುದ್ದೆಗಳಿಗೆ HK ಈ ಒಂದು ವೃಂದದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಈ ಒಂದು ಸೆಷನಲ್ಲಿ ನಾವು ಈ ಒಂದು ಮಾರ್ನಿಂಗ್ ಸೆಷನಲ್ಲಿ ಆದಂಥ ಜನರಲ್ ಪೇಪರ್ ಅಥವಾ ಒಂದು ಈ ಸಾಮಾನ್ಯ ಜ್ಞಾನ ಈ ಒಂದು ಪತ್ರಿಕೆಯ ಸಂಭಾವ್ಯ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಇಲ್ಲಿ ಎಲ್ಲ ಉತ್ತರಗಳು ಸಂಭಾವ್ಯ ಇರ್ತಾವ, ಇವು ಫೈನಲ್ ಅಲ್ಲ. ಲೆಟ್ಸ್ ಗೋ. ಒಂದನೇ ಕ್ವೆಶನ್ ನೋಡಿ, ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವ ಸಲುವಾಗಿ ಒಬ್ಬ ವಿದ್ಯಾರ್ಥಿ ಒಟ್ಟು ಅಂಕಗಳಲ್ಲಿ 280 ಅಂಕಗಳನ್ನು ಪಡೆಯುವ ಅಗತ್ಯವಿದೆ. ಸುರೇಶನು 264 ಅಂಕಗಳನ್ನು ಪಡೆದಿದ್ದಾನೆ ಮತ್ತು ಶೇಕಡಾ 2ರಿಂದ ಅನುತ್ತೀರ್ಣನೆಂದು ಘೋಷಿಸಲಾಗಿದೆ. ಹಾಗಾದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಅವಶ್ಯಕವಾಗಿರುವ ಕನಿಷ್ಠ ಶೇಕಡಾವಾರು ಎಷ್ಟು? ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿಮಮ್ ಒಂದು ಸ್ಟಾರ್ಟಿಂಗ್ ಒಂದು 15 to 20 ಕ್ವೆಶನ್ಸ್ ಎಲ್ಲವೂ ಮೆಂಟಲ್ ಎಬಿಲಿಟಿ ಕ್ವೆಶನ್ ಅದಾವ. ಸೊ ಇಲ್ಲ ನಾವು ಆದಷ್ಟು ಎಲ್ಲ ಒಂದು ಕ್ವೆಶನ್ಗಳನ್ನು ಅಂದರೆ ಹೋಲ್ ಪೇಪರನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇಲ್ಲಿ ಆದಷ್ಟು ಜಸ್ಟ್ ಆನ್ಸರ್ಗಳನ್ನು ಹೇಳ್ಕೊತಾ ಹೋಗ್ತೀನಿ. ಮುಂದಿನ ಒಂದು ಸೆಷನಲ್ಲಿ ವಿತ್ ಸೊಲ್ಯೂಷನ್ ಹೇಳ್ತೀನಿ ಉತ್ತರದ್ದು. ಓಕೆನಾ? ಜಸ್ಟ್ ಈಗ ನಿಮ್ಮ ಆನ್ಸರ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಉತ್ತೀರ್ಣನಾಗಲು ಕನಿಷ್ಠ ಶೇಕಡಾವಾರು ಎಷ್ಟು? ಇಲ್ಲಿ ಕರೆಕ್ಟ್ ಆನ್ಸರ್ ಬರುತ್ತಾ 35%. ನೆಕ್ಸ್ಟ್ ಕ್ವೆಶನ್ ನೋಡಿ. ಇದು ಸುರೇಶ, ಅವನ ಹೆಂಡತಿ ಸಪ್ನ ಮತ್ತು ಹಾಗೂ ಮಗ ಸುನೀಲನ ಒಂದು ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ. ಇದು ಏಜ್ ಆ್ಯಂಡ್ ರಿಲೇಷನ್ಶಿಪ್ಗಳಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಕ್ವೆಶನನ್ನು ನಾನು ಸ್ಕಿಪ್ ಮಾಡ್ತೀನಿ. ಸ್ವಲ್ಪ ಇದು ಸಮಥಿಂಗ್ ಡಿಫ್ರೆಂಟ್ ಇದೆ ಕ್ವೆಶನ್ಸು. ಓಕೆ, ಐ ವಿಲ್ ಸ್ಕಿಪ್ ಕ್ವೆಶನ್ ನಂಬರ್ 2 ಆ್ಯಂಡ್ ಐ ವಿಲ್ ಗೋ ಫಾರ್ ಕ್ವೆಶನ್ ನಂಬರ್ 3. ಇಲ್ಲಿ ಕ್ವೆಶನ್ ನಂಬರ್ 3ಯಲ್ಲಿ ಈ ಒಂದು 78% ಭೌತಶಾಸ್ತ್ರ, 38% ರಸಾಯನಶಾಸ್ತ್ರ, ಅಂದರೆ ಇದು ಸೆಟ್ ಥಿಯರಿ ಮೇಲೆ ಡಿಪೆಂಡ್ ಇದೆ. ಓಕೆ, ಸೆಟ್ ಥಿಯರಿ ಮೇಲೆ ಇದೆ ಇದು. ಸೊ ಆದ್ದರಿಂದ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? 250 ಆಗುತ್ತೆ. 250 ಇಸ್ ದ ಕರೆಕ್ಟ್ ಆನ್ಸರ್. ನಾನು ಕ್ವೆಶನ್ ಪೂರ್ತಿ ಓದೋದಿಲ್ಲ ನೋಡಿ. 4ನೇ ಕ್ವೆಶನು, ಇದು ಒಟ್ಟು ಲಾಭದಲ್ಲಿ ಸ್ಮಿತಾಳ ಭಾಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಮಿತಾಳ ಭಾಗ 4,000 ರೂಪಾಯಿ ಬರ್ತದೆ. ಅರ್ಥ ಆಯ್ತಾ? ಆಮೇಲೆ 5ನೇದು, ಇಲ್ಲಿ ಟ್ಯಾಂಕಿನ 1/4 ಭಾಗ ತುಂಬುವುದಕ್ಕೆ ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು 18 ದಿವಸ. ಆಯಿತಾ? ಸೊ ಇಲ್ಲಿ ಇಂಗ್ಲೀಷಲ್ಲಿದೆ, ಇಂಗ್ಲೀಷಲ್ಲೂ ಕೂಡ ನೀವು ನೋಡ್ಬೋದು ಏನಾದರೂ ಟ್ರಾನ್ಸ್ಲೇಷನ್ ಸಂಬಂಧಿತ ಕ್ವೆಶನ್ಗಳಿಗೆ. ಸೊ ಇದು ನೋಡಿ ಸರಿಯಾಗಿ ಕ್ಲಿಯರಾಗಿ ಕಾಣಿಸಿಲ್ಲ ಇದು 6ನೇ ಕ್ವೆಶನ್ನು. ಬಟ್ ಆದ್ರೂ ನಾನು ಬೇಸ್ಡ್ ಆನ್ ಇಂಗ್ಲೀಷ್ ಒಂದು ವರ್ಷನ್ ಮೇಲೆ ಆನ್ಸರನ್ನು ಹೇಳ್ತೀನಿ. ಇಲ್ಲಿ 6th ನೋಡಿ, 6ನೇದು ಆಪ್ಷನ್ ನಂಬರ್ 3 ಆಗುತ್ತಾ. ಪ್ರತಿಪಾದನೆ ಎ ಸರಿಯಾಗಿದೆ, ಆದರೆ ಕಾರಣ R ತಪ್ಪಾಗಿದೆ. ಆಪ್ಷನ್ 3 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 7ನೇದು, ಇಲ್ಲಿ ಬುಡಕಟ್ಟು ಮತ್ತು ಕುಲ ಕಸಬು ಇವುಗಳ ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ. ಗೌಡರು, ಇದು ಕುಂಬ್ರಿ ಬೇಸಾಯ ಕರೆಕ್ಟ್ ಆದ. ಹಕ್ಕಿ ಪಿಕ್ಕಿ, ಇದು ಜೇನು ಸಂಗ್ರಹಣೆ. ಹಸಲರು, ವ್ಯಾಪಾರ. ಸೋಲಿಗ, ಪಶುಪಾಲನೆ. ಅಂದರೆ ಇದು 1, 2, 3, 4 ಕರೆಕ್ಟ್ ಆಗ್ತದೆ. ಅಂದರೆ ಇಲ್ಲಿ ಆಪ್ಷನ್ ಯಾವುದಾಗ್ತದೆ? ಆಪ್ಷನ್ ನಂಬರ್ 3 ಆಗ್ತದೆ. ಇದು 1, 2, 3, 4. ಓಕೆನಾ? ನೆಕ್ಸ್ಟ್ ಆಮೇಲೆ 8ನೇ ಕ್ವೆಶನ್ನು, ಇಲ್ಲಿ ಎನ್ನಲ್ಲಿರುವ ಅಂಕೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಆಪ್ಷನ್ ನಂಬರ್ 1 ಆಗುತ್ತಾ, 4. ನೆಕ್ಸ್ಟ್ 9ನೇ ಕ್ವೆಶನ್ನು, ಆಗಸ್ಟ್ 15, 2010 ಯಾವ ದಿನವಾಗಿದೆ? ಸೊ ಇದು ಕರೆಕ್ಟ್ ಆನ್ಸರ್ ಏನು? ಭಾನುವಾರ, ಸಂಡೇ ಆಗ್ತದೆ.
10ನೇ ಕ್ವಶನು, ಇದು ಕರ್ನಾಟಕ ಸರ್ಕಾರ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿದೆ. ಬಟ್ ಆ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಉದ್ದೇಶವನ್ನು ಕೇಳಿದ್ದಾರೆ. ಉದ್ದೇಶ ಏನಪ್ಪ ಇಲ್ಲಿ ನೋಡಿ. ಉದ್ದೇಶ ಲಿಂಗಾನುಪಾತ, BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನ ಇದನ್ನು ಸುಧಾರಿಸುವುದಕ್ಕಾಗಿ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಏನಪ್ಪ ಜಾರಿಗೊಳಿಸಲಾಗಿದೆ. ಎ ಮತ್ತು ಬಿ ಕರೆಕ್ಟ್ ಆಗ್ತದ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯ ವರ್ಗವಾಗಿದೆ? ಅವಿಭಾಜ್ಯ ಅಂದರೆ ಸ್ಕ್ವೇರ್ ಆಫ್ ಎ ಪ್ರೈಮ್ ನಂಬರ್. ಸ್ಕ್ವೇರ್ ಆಫ್ ಎ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆಯ ವರ್ಗವಾಗಿದೆ. ಓಕೆ, ಅವಿಭಾಜ್ಯ ಅಂದ್ರೇನು? ಪ್ರೈಮ್ ನಂಬರ್. ವರ್ಗ ಅಂದ್ರೇನು? ಸ್ಕ್ವೇರು. ಸ್ಕ್ವೇರ್ ಆಫ್ ಎ ಪ್ರೈಮ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ ನಮಗೆ ಇಲ್ಲಿ. ಸೊ ಅದಕ್ಕೇನು ಮಾಡೋದು? ಸೊ 1764 ಇದು ಕೂಡ ಏನಪ್ಪ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅದ. ಆಮೇಲೆ 1089 ಅದ, 3025 ಅದ, ಇದು ಅದ. ಓಕೆ, ಸೊ ಇದು 42 ಬರ್ತದ, ಇದು 55 ಬರ್ತದ, ಆಮೇಲೆ ಇದು 33 ಬರ್ತದ, ಇದು ಎಷ್ಟು 47 ಬರ್ತದ. ಅಂದರೆ ಇದು 42 ಏನಿದು ಪ್ರೈಮ್ ನಂಬರ್ ಅಲ್ಲ, 33 ಪ್ರೈಮ್ ನಂಬರ್ ಅಲ್ಲ, 55 ಪ್ರೈಮ್ ನಂಬರ್ ಅಲ್ಲ, ಬಟ್ 47 ಪ್ರೈಮ್ ನಂಬರ್ ಇದೆ. ಈ ಒಂದು ವರ್ಗದ ವರ್ಗಮೂಲದ ಆ ವರ್ಗಮೂಲ ಪ್ರೈಮ್ ನಂಬರ್ ಐತಿಲ್ಲ ಅನ್ನೋದು ನಾವು ಕಂಡು ಹಿಡಿಬೇಕಾದಂಥ ಇಲ್ಲಿ ಏನಪ್ಪ ಕ್ವಶನ್ನು. ಸೊ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಆಮೇಲೆ 12ನೇ ಕ್ವಶನ್ನು, ಇಲ್ಲಿ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡದೇ ಇರುವ ಶೇಕಡಾವಾರು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 29% ಬರುತ್ತೆ. ಏನಿಲ್ಲ, ಸಿಂಪಲ್ ಅದ ಇದು. N ಆಫ್ A ಯೂನಿಯನ್ B ಈಕ್ವಲ್ ಟು N ಆಫ್ A ಪ್ಲಸ್ N ಆಫ್ B ಮೈನಸ್ N ಆಫ್ A ಇಂಟರ್ಸೆಕ್ಷನ್ B. ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನೀವು ಇದನ್ನೇ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹದಿಮೂರನೇ ಕ್ವಶನು, ಇಲ್ಲಿ ಆ ಒಂದು ಮಹಿಳೆಯ ಪ್ರತಿ ಸೀರೆಯ ಬೆಲೆ ಎಷ್ಟಂತ ಕೇಳಲಾಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 744 ಆ್ಯಂಡ್ 496 ಇದು ಕರೆಕ್ಟ್ ಆನ್ಸರ್. 14ನೇ ಕ್ವಶನು, ಇಲ್ಲಿ ಒಂದು ಚಕ್ರ ಬಡ್ಡಿಯ ಮೇಲೆ ಬಡ್ಡಿ ಹೇಳಿದ್ದಾರೆ. ಬಟ್ ಅದೇ ಒಂದು ಅವಧಿಗೆ ಅದೇ ಒಂದು ದರದಲ್ಲಿ ಮತ್ತು ಅದೇ ಒಂದು ಮೊತ್ತದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಏನಿಲ್ಲ, ಫಸ್ಟ್ ಪ್ರಿನ್ಸಿಪಲ್ ತೆಗೆದು ಯೂಸಿಂಗ್ ಕಂಪ್ಯೂಟರ್ ಇದು ಏನಪ್ಪ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಅದನ್ನು ಕಂಪೌಂಡ್ ಇಂಟ್ರೆಸ್ಟ್ ತೆಗಿಬೇಕು. ಆಮೇಲೆ ನೀವು ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ತೆಗೆದ್ರೆ ಅಂದರೆ ನಿಮಗೆ ಆನ್ಸರ್ 240 ಸಿಗುತ್ತೆ. 240 ಈಸ್ ಅ ರೈಟ್ ಆನ್ಸರ್. ಆಮೇಲೆ 15ನೇ ಕ್ವಶನ್ ನೋಡಿ, ಇಲ್ಲಿ 100 ಮತ್ತು 999 ನಡುವಿನ ಎಷ್ಟು ಬೆಸ ಪೂರ್ಣಾಂಕಗಳು ಭಿನ್ನ ಅಂಕಗಳನ್ನು ಹೊಂದಿವೆ? 320. ಆಮೇಲೆ 16ನೇದು ನೋಡಿ, ಒಬ್ಬ ವ್ಯಕ್ತಿ 800 ಮೀಟರ್ ಉದ್ದದ ರಸ್ತೆಯನ್ನು 6 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಅವನ ವೇಗವು km/h ಅಲ್ಲಿ ಎಷ್ಟಾಗತ್ತಾ? ಈಗ ನೋಡಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಟು 800 ಅದ, ಮೀಟರ್ ಅದಲ್ಲ ಇದು. ಸೊ ಇದು ಮೀಟರ್ ಅದ, ಡಿವೈಡೆಡ್ ಬೈ 6 ಮಿನಿಟ್ ಅದ. ಇದು ಮೀಟರ್ ಇದ್ದದ್ದು ಏನು ಮಾಡ್ತೀರಿ? ಕಿಲೋಮೀಟ್ರ್ ಮಾಡಬೇಕಂದ್ರೆ ಏನು ಮಾಡ್ತೀರಿ? ಡಿವೈಡೆಡ್ ಬೈ 1000 ಮಾಡ್ತೀರಿ. ಆಮೇಲೆ ಇದು ನಿಮಿಷ ಇದ್ದದ್ದು ಅವರ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡ್ತೀರಿ. ಹೌದಾ? ಇದು ಡಿವೈಡೆಡ್ ಬೈ 60 ಇದ್ದದ್ದು ಏನಾಗ್ತದೆ? ಇಲ್ಲಿ ಮೇಲೆ ಹೋಗ್ತದೆ. ಇದು ಹೋಗಿ ಇದು 0 ಇದು 0 ಕ್ಯಾನ್ಸಲ್, 6 ಕ್ಯಾನ್ಸಲ್, 00 ಕ್ಯಾನ್ಸಲ್.
ಸೊ ಟೋಟಲ್ ಏನು ಉಳಿತದ ಸ್ಪೀಡ್ 8 km/h. ಸೊ ಹಿಯರ್ ಆಪ್ಷನ್ 2 ಈಸ್ ದ ಕರೆಕ್ಟ್ 8. ನೆಕ್ಸ್ಟ್ ಇಲ್ಲಿ ನೋಡಿ ಎಕನಾಮಿಕ್ಸ್ ರಿಲೇಟೆಡ್ ಕೇಳಿದ್ದಾರೆ. ಫಿಲಿಪ್ ರೇಖೆಯನ್ನು ಹೀಗೆಂದು ವ್ಯಾಖ್ಯಾನಿಸಲಾಗಿದೆ. ಸೊ ಫಿಲಿಪ್ ರೇಖೆಯನ್ನು ಹಣದುಬ್ಬರ ಮತ್ತು ಉದ್ಯೋಗಗಳು ವಿರುದ್ಧ ಸಂಬಂಧ ಹೊಂದಿವೆ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಬಿ ಮಾತ್ರ ಸರಿಯಾಗಿದೆ. 18ನೇದು ಪ್ರತಿ ಆವರ್ತ ಕೋಶೀಯ ನೀತಿ ಅಥವಾ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಎಂದರೆ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಬಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಪಾಲಿಸಿ ಅಂದರೆ ಆರ್ಥಿಕ ಮಂದಗತಿಯ ಅವಧಿಯಲ್ಲಿ GDPಯನ್ನು ವೃದ್ಧಿಸಲು ಮತ್ತು ಉದ್ಯೋಗವನ್ನು ಹೆಚ್ಚಿಸಲು ಕೋಶೀಯ ವೆಚ್ಚವನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ವೃದ್ಧಿಯ ಅವಧಿಯಲ್ಲಿ ಕೋಶೀಯ ವೆಚ್ಚವನ್ನು ಕಡಿಮೆಗೊಳಿಸುವುದು. ಇದು ಎ ಮಾತ್ರ ಕರೆಕ್ಟ್ ಆಗ್ತದೆ. ಎ ಈಸ್ ಅ ಕರೆಕ್ಟ್. ನೆಕ್ಸ್ಟ್ 19ನೇ ನೋಡಿ GST ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ನೋಡಿ ಕೇಂದ್ರ ಹಣಕಾಸು ಮಂತ್ರಿ ಇದರ ಅಧ್ಯಕ್ಷರಾಗಿರ್ತಾರೆ. ಈಗ ಸದ್ಯಕ್ಕೆ ಯಾರಿರ್ತಾರ ನಿರ್ಮಲಾ ಸೀತಾರಾಮನ್ ಜಿ. ಎ ಕರೆಕ್ಟ್ ಅದ. ರಾಜ್ಯ ಪ್ರತಿನಿಧಿಗಳ ಮತಾಧಿಕಾರವು ಸಾಮೂಹಿಕವಾಗಿ 2/3 ಇರ್ತದೆ. 50% ಕೋರಮ್ ಇದ್ದಾಗ ಮಾತ್ರ ಮಂಡಳಿಯ ಸಭೆಗಳು ನಡೆಯುತ್ತಾವ. ಸೊ ಆದ್ದರಿಂದ ಇದು ಮೇಲಿನ ಎಲ್ಲವೂ ಕರೆಕ್ಟ್ ಆಗ್ತಾವೆ. ಈ ಕೆಳಗಿನವುಗಳಲ್ಲಿ ಯಾವುದು RBIನ ವಿದೇಶಿ ಮೀಸಲುಗಳ ಭಾಗವಾಗಿದೆ? ನೋಡಿ ವಿದೇಶಿ ಕರೆನ್ಸಿ ಆಸ್ತಿಗಳು ಅಂದರೆ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿದು, ಚಿನ್ನ ಗೋಲ್ಡ್ ಇದೆ. ಆಮೇಲೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಲ್ಲಿ ಮೀಸಲು ಸ್ಥಿತಿ. ಆಮೇಲೆ IMFನಲ್ಲಿ ವಿಶೇಷ ಹಣ ಪಡೆಯುವ ಹಕ್ಕುಗಳು. ಸೊ ಇವೆಲ್ಲ ಕರೆಕ್ಟ್ ಅದಾವೆ, ಮೇಲಿನ ಎಲ್ಲವು. ಆಪ್ಷನ್ 4. ಪಾವತಿ ಶುಲ್ಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ನೋಡಿ ಇಲ್ಲಿ ಬಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗ್ತವೆ. 2001-4 ಭಾರತವು ಚಾಲ್ತಿ ಖಾತೆ ಆಧಿಕ್ಯವನ್ನು ಹೊಂದಿದೆ. ಆಮೇಲೆ ಡಿ ಆಪ್ಷನ್ FDIಗಳಂತ. FDI ಅಂದ್ರೇನು? ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ಒಂದು ಹೂಡಿಕೆಗಳು ಬಂಡವಾಳ ಖಾತೆಯ ಭಾಗವಾಗಿವೆ. ಸೊ ಇಲ್ಲಿ ಬಿ ಮತ್ತು ಡಿ ಮಾತ್ರ ಕರೆಕ್ಟ್. 22ನೇದು ಈ ಒಂದು ಖಜಾನೆ ಬಿಲ್ಲುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಇಲ್ಲಿ ಅವು ಶೂನ್ಯ ಕೂಪನ್ ಭದ್ರತಾ ಪತ್ರಗಳಾಗಿವೆ ಮತ್ತು ಯಾವುದೇ ಬಡ್ಡಿಯನ್ನು ಸಂದಾಯ ಮಾಡುವುದಿಲ್ಲ. ಇಲ್ಲಿ ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗ್ತದೆ, ಬಿ ಮಾತ್ರ. ಹಸಿರು ಠೇವಣಿಗಳ ರೂಪುರೇಷೆ ಬಗ್ಗೆ ಈ ಕೆಳಗಿನ ಯಾವುದು ಸರಿಯಾಗಿದೆ? ಸೊ ಇದು ಎ ಕೂಡ ಕರೆಕ್ಟ್ ಅದ, ಬಿ ಕೂಡ ಕರೆಕ್ಟ್ ಅದ. ಓಕೆ, ಸೊ ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಎ ಮತ್ತು ಬಿ ಸ್ವಲ್ಪ ಲೆಂದಿ ಅದಾವೆ, ಎಲ್ಲ ಕೂತ ಟೈಮ್ ಇದು ಅಡ್ಜಸ್ಟ್ ಆಗೋದಿಲ್ಲ. ಈ ಕೆಳಗಿನ ಹೇಳಿಕೆಗಳು ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ನ ಗುಣಗಳನ್ನು ಅತ್ಯುತ್ತಮವಾಗಿ ಬಿಂಬಿಸುತ್ತವೆ ಯಾವುವು? ಸೊ ಇದು ಯುರೋಪ್ನಲ್ಲಿ ಜನಪ್ರಿಯವಾಗಿದೆ, ಕರೆಕ್ಟ್ ಅದ. ಆಮೇಲೆ ಇದು ದೀರ್ಘವಾಗಿ ಮುಂದುವರಿಯುವುದಿಲ್ಲ. ಈ ಸ್ಟ್ಯಾಂಡರ್ಡ್ನ ಉದ್ದೇಶ ವಿನಿಮಯ ದರಗಳಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು. ಸೊ ಇಲ್ಲಿ ಎ ಬಿ ಸಿ ಮಾತ್ರ. ಇಲ್ಲಿ CDS ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ?
ಇಲ್ಲಿ ಸಿ ಮತ್ತು ಡಿ ಮಾತ್ರ, ಸಿ ಮತ್ತು ಡಿ ಮಾತ್ರ ಕರೆಕ್ಟ್. 26ನೇದು 2015ರಿಂದ 2030ಕ್ಕೆ ರೂಪಿಸಿದ SDGಗಳ, SDG ಅಂದರೆ ಏನು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈ ಒಂದು ಕಾರ್ಯಸೂಚಿಯ ಮೇರೆಗೆ 2015ನಲ್ಲೇ ಸಂಯುಕ್ತ ರಾಷ್ಟ್ರ ಸಂಘಗಳ ಸಾಮಾನ್ಯ ಸಭೆಯ 70ನೇ ಅಧಿವೇಶನದಲ್ಲಿ ಅಂಗೀಕರಿಸಿದ ಕಾರ್ಯಸೂಚಿಯ ಹೆಸರು ಟ್ರಾನ್ಸ್ಫಾರ್ಮಿಂಗ್ ಅವರ್ ವರ್ಲ್ಡ್. ನಮ್ಮ ಪ್ರಪಂಚವನ್ನು ಪರಿವರ್ತಿಸುವುದು, ಇದು ಕರೆಕ್ಟ್ ಆಗ್ತದೆ. ಭಾರತದ ಸಂಸತ್ತು ಈ ಕೆಳಗಿನ 3 ಅಂಗಗಳನ್ನು ಒಳಗೊಂಡಿದೆ. ಸಿಂಪಲ್ ಕ್ವಶನು. 27ನೇದು ಏನಪ್ಪ ಸಂಸತ್ತು ಅಂದರೆ ಏನು ಹೇಳಿ ನೋಡೋಣ. ಈಗ ಸಂಸತ್ತು ಅಂದರೆ ಒಬ್ಬರು ರಾಷ್ಟ್ರಪತಿ ಇರ್ತಾರೆ, ಆಮೇಲೆ ರಾಜ್ಯಸಭೆ, ಆಮೇಲೆ ಲೋಕಸಭೆ. ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ಆಪ್ಷನ್ ನಂಬರ್ 3. ಆಸ್ತಿಯ ಹಕ್ಕು ಈ ಕೆಳಕಂಡ ಯಾವ ತಿದ್ದುಪಡಿಯ ಮೂಲಕ ಕಾನೂನು ಸಮ್ಮತ ಹಕ್ಕಾಗಿ ರೂಪುಗೊಂಡಿತು? ಆಸ್ತಿಯ ಹಕ್ಕು, ರೈಟ್ ಟು ಪ್ರಾಪರ್ಟಿ. ಇದು 44ನೇ ಸಂವಿಧಾನ ತಿದ್ದುಪಡಿ 1978ರಲ್ಲಿ. ಆಪ್ಷನ್ ನಂಬರ್ 4. ಫೆಬ್ರವರಿ 2025ರಲ್ಲಿ ಭಾರತ ಮತ್ತು ಅಮೆರಿಕ ದೇಶಗಳು ರಕ್ಷಣಾ ಸಹಕಾರವನ್ನು ಗಟ್ಟಿಗೊಳಿಸಲು ಯಾವ ಪ್ರಮುಖ ಒಪ್ಪಂದವನ್ನು ಘೋಷಿಸಿವೆ? 10 ವರ್ಷಗಳ ಪ್ರಮುಖ ರಕ್ಷಣಾ ಸಹಭಾಗಿತ್ವದ ರೂಪುರೇಷೆ. ರಾಷ್ಟ್ರಪತಿಯ ಆಡಳಿತದ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯವಾಗುವಂತೆ ಮಾಡಲಾಗಿರುವ ಕಾನೂನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ಅದು ಏನಾಗ್ತದೆ? ರಾಜ್ಯ ಶಾಸಕಾಂಗವು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಅದು ಕಂಟಿನ್ಯೂ ಇರ್ತದೆ, ಮುಂದುವರಿತದೆ. ನೆಕ್ಸ್ಟ್ ಇಲ್ಲಿ ನೋಡಿ 30th ಆದಮೇಲೆ 31, 32, 33, 34 ಈ ಒಂದು 4 ಕ್ವಶನ್ಗಳು ಆ ಒಂದು ಪೇಜ್ ಮಿಸ್ ಆಗಿದೆ. ಅದು ನನಗೆ ಆ ಪೇಜ್ ಸಿಕ್ಕಿಲ್ಲ. ಸೊ ಆದ ಕಾರಣ ಸಿಕ್ಕ ಮೇಲೆ ಅದನ್ನು ಸೆಪ್ರೇಟಾಗಿ ಹೇಳ್ತೀನಿ. ಸೊ ಈಗ 35th ಕ್ವಶನ್ ನೋಡಿ. ಈ ಕೆಳಕಂಡ ದೇಶಗಳಲ್ಲಿ ಯಾವ ದೇಶವು ನ್ಯಾಟೋದ ಸದಸ್ಯ ದೇಶವಾಗಿಲ್ಲ? ಸೊ ಇಲ್ಲಿ ನ್ಯಾಟೋ ಅಂದರೆ ಏನು? ನ್ಯಾಟೋ ಅಂದರೆ ಏನು? ನಾನ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಓಕೆ, ಇಲ್ಲಿ ಈ ನ್ಯಾಟೋದ ಒಂದು ಕೇಂದ್ರ ಕಚೇರಿ ಬೆಲ್ಜಿಯಂನಲ್ಲಿದೆ, ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ. ಇಲ್ಲಿ ಈ ನ್ಯಾಟೋದ ಒಂದು ಸದಸ್ಯ ದೇಶಗಳು ತುಂಬ ಅದಾವೆ. ಮ್ಯಾಕ್ಸಿಮಮ್ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಅದಾವೆ. ಅದರಲ್ಲಿ ಡೆನ್ಮಾರ್ಕ್ ಇದೊಂದು ಫೌಂಡರ್ ಇದೆ, ಕ್ರೊಯೇಷಿಯಾ ಇದೆ, ಅಲ್ಬೇನಿಯಾ ಇದೆ. ಇವೆಲ್ಲ ಅದಾವು. ಈಗಲೇ ರೀಸೆಂಟಾಗಿ ಏಪ್ರಿಲ್ 2023ಯಲ್ಲಿ ಇದು ಫಿನ್ಲ್ಯಾಂಡ್ ಕೂಡ ಇದರ ಒಂದು ಸದಸ್ಯ ದೇಶವಾಗಿದೆ. ಅಂದರೆ ಇಲ್ಲಿ ಎಲ್ಲವೂ ಈ ನ್ಯಾಟೋದ ಸದಸ್ಯನೇ ಅದಾವೆ. ಸೊ ಆದ್ದರಿಂದ ಈ ಕ್ವಶನು ಔಟ್ಡೇಟೆಡ್ ಕ್ವಶನ್ ಅದ. ಅಂದರೆ ಇದರಲ್ಲಿ ಒಂದು ಆಪ್ಷನ್ನು ಅದು ಯಾವ ದೇಶ ಇಲ್ಲ ಅಂತ ಆ ಒಂದು ಆಪ್ಷನನ್ನು ಕೊಟ್ಟಿಲ್ಲ. ಆದ್ದರಿಂದ ಇಲ್ಲಿ ಕೊಟ್ಟಂಥ ಕ್ವಶನ್ ಏನು? ಇದು ಇನ್ನೂ 2023ಕ್ಕಿಂತ ಮುಂಚೆ ಕೇಳಿದ್ರೆ ಇದು ಫಿನ್ಲ್ಯಾಂಡ್ ಆಗ್ತಿತ್ತು. ಬಟ್ ಈಗ ಸದ್ಯಕ್ಕೆಲ್ಲ ಅದಾವ. ಸೊ ಆದ್ದರಿಂದ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗಲೇಬೇಕು. ನೆಕ್ಸ್ಟ್ 36ನೇದು ಇಲ್ಲಿ ಹೊಂದಿಸಿ ಬಿಡಿರೋದು ಕನ್ವೆನ್ಷನ್ ಮತ್ತು ಇಯರ್. ನೋಡಿ ಇಲ್ಲಿ ಹೊಂದಿಸಿ ಹೇಳ್ತೀನಿ. ಜನಾಂಗ ಹತ್ಯೆ ಅಪರಾಧ ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ಕುರಿತ ಒಡಂಬಡಿಕೆ, ಇದು 1948 ಆಗ್ತದೆ. ನಿರಾಶ್ರಿತ ಸ್ಥಿತಿಗತಿಗೆ ಸಂಬಂಧಿಸಿದ ಒಡಂಬಡಿಕೆ 1951. ಮಹಿಳೆಯರ ಮೇಲಿನ ಎಲ್ಲ ಪ್ರಕಾರದ ತಾರತಮ್ಯಗಳನ್ನು ತೊಡೆದುಹಾಕುವ ಒಡಂಬಡಿಕೆ
1979. ಮಕ್ಕಳ ಹಕ್ಕುಗಳ ಕುರಿತ ಒಡಂಬಡಿಕೆ 1989. ಸೊ ಇದು 3, 4, 1, 2 ಇದು ಕರೆಕ್ಟ್ ಆಗ್ತದೆ ನೋಡಿ. 3, 4, 1, 2 ಎಲ್ಲಿದೆ? ಸೊ 3, 4, 1, 2 ಆಪ್ಷನ್ ನಂಬರ್ 3. ನೆಕ್ಸ್ಟ್ 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಯಾವ ಸಂಗತಿ ಸರಿಯಾಗಿದೆ? ಇಲ್ಲಿ 16ನೇ ಹಣಕಾಸು ಆಯೋಗ ಶ್ರೀ ಅರವಿಂದ್ ಪನ್ಗರಿಯಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಅಥವಾ ನೇಮಕಗೊಂಡಿದ್ದಾರೆ. ಓಕೆ. 15ನೇದು ಯಾರು? 15ನೇ ಹಣಕಾಸು ಆಯೋಗ NK ಸಿಂಗ್. 16ನೇದು ಅರವಿಂದ್ ಪನ್ಗರಿಯಾ. ಇದು ಎ ಕರೆಕ್ಟ್ ಆಯ್ತದ. ಆಮೇಲೆ ಈ ಒಂದು ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2026ರಿಂದ 5 ವರ್ಷಗಳವರೆಗೆ ಜಾರಿಗೊಳಿಸಲಾಗುವುದು. ಸೊ ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆಗ್ತದೆ. ಸಾರಿ, 5 ವರ್ಷಗಳವರೆಗೆ ಜಾರಿಗೊಳಿಸಲಾಗ್ತದೆ. ಅಂದರೆ 2021 2026. ಈಗ 2021 2026 ಬೇರೆ ಇದೆ. ಇದು 15th. ಓಕೆ. ಆಮೇಲೆ 16th ಯಾವಾಗ? 2026 ಏಪ್ರಿಲ್ ಹಿಡಿದು 2031 ಇದು. ಓಕೆ. ಇದು 16th 2026ರಿಂದ 5 ವರ್ಷಗಳವರೆಗೆ. ಸೊ ಇಲ್ಲಿ ಎ ಮತ್ತು ಬಿ ಮಾತ್ರ ಕರೆಕ್ಟು. 38ನೇದು. ಸೊ ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ ನೋಡಿ. ಇತ್ತೀಚಿನ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವು 5ನೇ ಹಣಕಾಸು ಆಯೋಗವಾಗಿದೆ. ಕರೆಕ್ಟ್ ಅದ. ಸದರಿ ಆಯೋಗದ ಅಧ್ಯಕ್ಷರು ಸಿ ನಾರಾಯಣಸ್ವಾಮಿ. ಕರೆಕ್ಟು. ರಾಜ್ಯ ಹಣಕಾಸು ಆಯೋಗವು ತನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಈ ಒಂದು 2024 ಫೆಬ್ರವರಿಯಲ್ಲಿ ಸಲ್ಲಿಕೆ ಮಾಡಿತ್ತು. ಕರೆಕ್ಟ್ ಅದ. ಸೊ ಆದ್ದರಿಂದ ಇಲ್ಲಿ ಮೇಲಿನ ಎಲ್ಲವೂ ಕರೆಕ್ಟು. ನೆಕ್ಸ್ಟ್ 39 ಕ್ವಶನು ನೋಡಿ. 39ದು ಇದೆ ಇಲ್ಲಿ ಏನು? ಓಕೆ, ಇಲ್ಲಿ 39 ಸ್ವಲ್ಪ ಬ್ಲರ್ ಇದೆ. ಸೊ ನಾನು ಇದು ಇಂಗ್ಲೀಷ್ ವರ್ಷನ್ ನೋಡಿ ಏನಪ್ಪ ಇದು ಆನ್ಸರನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಸೊ ಇಲ್ಲಿ 39th ಕರೆಕ್ಟ್ ಆನ್ಸರು ಓನ್ಲಿ ಎ ಆ್ಯಂಡ್ ಬಿ ಆಗ್ತದೆ. ಎ ಮತ್ತು ಬಿ ಆಗ್ತದೆ ಕರೆಕ್ಟು. ಎ ಮತ್ತು ಬಿ ಮಾತ್ರ. ಆನ್ಸರ್ಗಳಲ್ಲಿ ವ್ಯತ್ಯಾಸ ಇದ್ದರೆ ದಯವಿಟ್ಟು ತಿಳಿಸಿ. ಇವು ಎಕ್ಸ್ಪೆಕ್ಟೆಡ್ ಅಷ್ಟೇ ಇದ್ದಾವೆ. 40ನೇ ಕ್ವಶನ್ ನೋಡಿ. ಇಲ್ಲಿ ಭಾರತ ಸರ್ಕಾರವು ದೀರ್ಘಕಾಲಿಕ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿತು 2015 ಫೆಬ್ರವರಿಯಲ್ಲಿ ರೀಸೆಂಟಾಗಿ. ಈ ಯೋಜನೆಗಳ ಮುಖ್ಯ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನೇನಂದ್ರೆ ದ್ವಿದಳ ಧಾನ್ಯಗಳ ಮತ್ತು ಹತ್ತಿ ಉತ್ಪಾದನೆಯ ವೃದ್ಧಿ. ಮೇನ್ಲಿ ಇದು ಪಲ್ಸೆಸ್ ಮತ್ತು ಆಯಿಲ್ ಸೀಡ್ಸ್, ಈ ಎಣ್ಣೆ ಬೀಜಗಳು ಇವೆರಡೂ ಅದಾವೆ. ಸೊ ಇಲ್ಲಿ ಆಪ್ಷನಲ್ಲಿ ಇವೆರಡೂ ಕೊಟ್ಟಿದ್ದಾರೆ. ಐ ಹೋಪ್ 2 or 3 ಎರಡೂ ಆಗ್ತವೆ. ಓಕೆ, ಇಲ್ಲಿ 2 and 3 ಬೋತ್ ಆಗ್ತವೆ. 41ನೇದು ನೋಡಿ. ಎ ಮತ್ತು ಸಿ ಮಾತ್ರ. 42ನೇದು ವಾಯುಮಂಡಲದ ಕಾರ್ಬನ್ ಡೈಆಕ್ಸೈಡ್ ಕಾರ್ಯವಾಗಿ ಸಾಗರದ ನೀರಿನ pH ಮಟ್ಟಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ವಾಯುಮಂಡಲದ CO2 ಈ CO2 ಮಟ್ಟ ಹೆಚ್ಚಾದಂತೆ ಸಾಗರದ ನೀರಿನ pH ಕಡಿಮೆ ಆಗ್ತದೆ. ಇದು ಕರೆಕ್ಟ್. ನೆಕ್ಸ್ಟ್ 43ನೇದು
ಇವುಗಳಲ್ಲಿ ಯಾವುದೂ ಅಲ್ಪ ಜೀವಿತ ಮಾಲಿನ್ಯಕಾರಕ ವಸ್ತುಗಳಿಗೆ ಉದಾಹರಣೆಯಲ್ಲ. ಅಲ್ಪ ಜೀವಿತ ಮಾಲಿನ್ಯಕಾರಕ ವಸ್ತುಗಳಿಗೆ ಉದಾಹರಣೆ ಅಲ್ಲ. ಬ್ಲ್ಯಾಕ್ ಕಾರ್ಬನ್ ಇದೆ, ಮಿಥೇನ್ ಇದೆ, ಓಜೋನ್ ಇದೆ, ಬಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ನೆಕ್ಸ್ಟ್, ಭೂಕವಚದಲ್ಲಿ ಹೆಚ್ಚು ಕಾರ್ಬನ್ ಡ್ಯಾಶ್ ರಲ್ಲಿ ಸಂಗ್ರಹವಾಗಿದೆ. ಸಾಗರ ಕಣಗಳು ಮತ್ತು ಕಣಶಿಲೆಗಳು. ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಹೆಚ್ಚಳದಿಂದಾಗಿ ಮಿತಿಮೀರಿದ ಹಸಿರುಮನೆ ಪರಿಣಾಮ ಉಂಟಾಗಿರುವುದು ಯಾವ ಗ್ರಹದಿಂದ ತಿಳಿದು ಬಂದಿದೆ? ಅಂದರೆ ಭೂಮಿಯನ್ನು ಬಿಟ್ಟು, ಅದು ಶುಕ್ರ ಗ್ರಹ ಅಥವಾ ವೆನಸ್. 2024ನೇ ಸಾಲಿನ ಬೂಕರ್ ಪ್ರಶಸ್ತಿ ಯಾವ ಕಾದಂಬರಿಗೆ ದೊರೆತಿದೆ? ಆರ್ಬಿಟಲ್. ಯಾರಿಗೆ ಸಿಕ್ಕಿದೆ ಕಾಮೆಂಟ್ ಮಾಡಿ. ಆರ್ಬಿಟಲ್. ಯಾವ ನಗರದಲ್ಲಿ 2ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನ ನಡೆಯಿತು? ನವದೆಹಲಿ. ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ? ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ. ಆಪ್ಷನ್ ನಂಬರ್ 2. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಯಾವ ಆಟಗಾರನು ಅತಿ ವೇಗದ ತ್ರಿಶತಕ ಬಾರಿಸಿ ದಾಖಲೆಯನ್ನು ನಿರ್ಮಿಸಿದರು? ತನ್ಮಯ್ ಅಗ್ರವಾಲ್. 50ನೇ ಕ್ವಶನ್ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಇದರಲ್ಲಿ ABCD. ಓಕೆ. ಅಟಲ್ ಸುರಂಗ ಮಾರ್ಗ ಗಡಿನಾಡು ರಸ್ತೆ ಸಂಘಟನೆ ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಇಂದ ನಿರ್ಮಿಸಲಾಗಿದೆ. ಕರೆಕ್ಟ್ ಅದ. ಇದು ಶಿಪ್ಕಿಲಾ ಕಣಿವೆಯನ್ನು ಶಿಪ್ಕಿಲಾ ಕಣಿವೆಯಲ್ಲಿ ನಿರ್ಮಿಸಲಾಗಿದೆ. ಕರೆಕ್ಟು. ಇದು ಮನಾಲಿಯಿಂದ ಇದು ಶಿಪ್ಕಿಲಾ ಅಲ್ಲ, ಇದು ತಪ್ಪು. ಇದು ತಪ್ಪಿದೆ. ಇದು ಮನಾಲಿಯಿಂದ ಲಾಹೌಲ್ ಸ್ಪಿತಿಯವರೆಗೆ ಈ ಒಂದು ಕಣಿವೆಗೆ ಸಂಪರ್ಕ ಕಲ್ಪಿಸ್ತದೆ. ಇದು ಕರೆಕ್ಟ್ ಅದ. ಇದು 8 ಕಿಲೋಮೀಟರ್ ಉದ್ದ ಇರುವ ಪ್ರಪಂಚದ ಅತಿ ಉದ್ದವಾದ ಸುರಂಗ ಮಾರ್ಗವಿದೆ. ಕರೆಕ್ಟ್ ಅದ. ಸೊ ಇಲ್ಲಿ ಶಿಪ್ಕಿಲಾ ಅಲ್ಲ, ಅದು ಜೋಜಿಲಾ. ಓಕೆ. ಸೊ ಆದ್ದರಿಂದ ಇಲ್ಲಿ A, C ಮತ್ತು D ಕರೆಕ್ಟ್ ಆಗ್ತದೆ. ಓಕೆ. ಸೊ ಮುಂದಿನ ಒಂದು ಸೆಷನಲ್ಲಿ 51ರಿಂದ 100ರವರೆಗೆ ಇವು ಡಿಸ್ಕಸ್ ಮಾಡೋಣ. ಓಕೆ. ಕಮಿಂಗ್ ಸೂನ್. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆನ್ಸರಲ್ಲಿ ಚೇಂಜಸ್ ಇದ್ದರೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.